ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಾವಂತೂ ಆರಾಮದೀವ್ರಿ, ನೀವು ಆರಾಮದೀವ್ರಿ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ. ಬರ್ರಿ ಇವತ್ತಿನ ವಿಡಿಯೋದಾಗ ಏನು ಆಗುತ್ತೆ ಅನ್ನೋದನ್ನು ನೋಡೋಣಂತೆ. ನೋಡಿರಿ, ಮುಂಜಾನೆ ಸ್ವಲ್ಪ ಅರ್ಧಂಬರ್ಧ ಕೆಲಸ ಆಗಿರ್ತೈತಿ, ಕಸ ಅದು ಎಲ್ಲ ಆಗಿರ್ತೈತಿ ಬೆಳಗ್ಗೆನೇ. ಈಗ ಸ್ಕೂಲ್ಗೆ ಹೋಗ್ತಾರಲ್ಲ ಹುಡುಗರು, ಹೀಗಾಗಿ ನಾಷ್ಟ ಉಪ್ಪಿಟ್ಟು ಮಾಡೀನಿ. ಬರ್ರಿ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಷ್ಟ ಉಪ್ಪಿಟ್ಟು ಮುಗೈತಿ. ಮತ್ತು ಇಲ್ಲಿ ಚಾ ಕಿಟ್ಟಿನಿ ನೋಡಿರಿ. ಇಲ್ಲಿ ಬಿಸಿನೀರು ಕಾಸ್ಕೊಂಡು ಕುಡಿದೆ. ಮತ್ತು ಇಲ್ಲಿ ನೋಡಿರಿ, ಸ್ವಲ್ಪ ಹಸಿದು ಖಾರ ಇದ್ದಿದ್ದಿಲ್ಲ, ಹಸಿ ಖಾರ ಬೇಕಾಗುತ್ತೆ ನಮಗೆ. ಹೀಗಾಗಿ ಒಂದು ಸ್ವಲ್ಪ ಹಸಿ ಖಾರ ಮಾಡಿ ಇಟ್ಕೊಂಡಿನಿ ನೋಡಿರಿ. ಇಲ್ಲಿ ಬಿದ್ದಿರಿ ನಿನ್ನೆ ಉದಿತ್ತಲ್ಲ ಬದ್ನಿಕಾಯಿ ಪಲ್ಯ ಎಷ್ಟು ತೊಗೊಂಡೈತ್ರಿ, ಹೀಗಾಗಿ ಅದನ್ನು ಬಿಸಿ ಮಾಡಿಟ್ಟೇನ್ರಿಪ್ಪ. ನಿನ್ನೇನು ಹೋಳಿಗೆ ಇದಾವೆ ಇನ್ನೂ ಎಷ್ಟು ತೊಗೊಂಡ, ಅವನ್ನ ನಾವು ಊಟ ಮಾಡ್ತೀವಿ. ಮಧ್ಯಾಹ್ನದಾಗ ನೋಡ್ತೀನಿ ರೀ, ಏನಾರು ಮಾಡೋದಾದ್ರೆ ಚಪಾತಿ ಅದು ಮಾಡೋದಾದ್ರೆ ಸ್ವಲ್ಪ ಮಾಡಿಸ್ತೀನಿ, ಇಲ್ಲ ಅಂದ್ರೆ ಅವನ್ನೇ ಊಟ ಮಾಡ್ತೀವಿ. ನಿನ್ನಿದು ಕಟ್ಟಿನ ಸಾರು ಅದು ಇವತ್ತು ರುಚಿ ಆಗತ್ತೆ ರೀ. ನೀನು ಮಾಡಿದ್ದು ಇವತ್ತಂತೂ ಮತ್ತಿಷ್ಟು ರುಚಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೆ ಗೊತ್ತಿರ್ಬೋದು ನಿಮಗೆ. ಅದನ್ನೇ ಊಟ ಮಾಡ್ತೀವಿ ರೀ ಇವತ್ತು. ಬರ್ರಿ ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಂತ. ವಾ ಚಲೋ ಅಲ್ರಿ, ಮಸ್ತ್ ಬಿಡ್ರಿ. ಭಾರಿ ಐತಿ. ವಾ ಭಾರಿ ಐತಿಲ್ರಿ. ಆಕೆ ನಮ್ಮವ್ವನ ಇರುವ ತಂಗಿ. ಒಂದು ಊರಾಗ 3 ಮಂದಿ ಇದಾರ. ನಿಮ್ಮ ವಾರ ತಂಗಿರಿ ಇವು ನಾವು ನಮ್ಮವ್ವನ ತಂಗಿ ಆಕಿ. ಹೌದ್ರಿ, ಕಾಸ ಚಿಗವನ್ ಮಗನ ಚಿಗೋಣ ಮಗನೇ. ಅದಕ್ಕೆ ಅಲ್ಲಿ ಒಂದು ಹೆಣ್ಣು ಐತೈತ್ರಿ ನಮ್ಮಗ. ಹೌದ್ರಿ. ಈಗ ಅಲ್ಲಿ ಹೋಗಾನ ಏನಾಕೈತಿ, ಮತ್ತು ನಮಗೂ ನನ್ನ ಗಂಡನಿಗೂ ಅದೈತಿ. ಆದ್ರೆ ಚಲೋ ಅನ್ಸಂಗಿಲ್ಲ. ಮತ್ತೆ ಈಗ ನನ್ನ ಗಂಡನ ಮನೆ ಅಂತಂಬ್ರದಾರ ಕಾಕಾಗಳು. ಅಲ್ಲಿ ಅವ್ರು ಭಾಳ ಮಂದಿ ಅದಾರ್ರಿ, ಎಲ್ಲಾರನ್ನ ಕರ್ಕೊಂಡ್ ಕುಂದಿರ್ಬೇಕಾಗತ್ತೆ. ಒಬ್ಬರನ್ನ ಕರೆದ್ರ ಬಿಟ್ಟ ಏನು ಮಾಡಾಕ್ ಬರ್ತದೆ. ನಾ ಈಗ ಕಡಿತಂದ್ರ ಆತ ನಮಗೂ ಕರೆದು ಟೈಮ್ ಸಿಕ್ಕಿಲ್ಲ. ನಿಮ್ಮ ಮನೆಗೆ ರೀ? ಅವ್ರ ಮನೆಗೆ. ಅವ್ರ ಮನೆಗೆ? ಅವನ ಮನೆಗೆ. ಇಲ್ಲೇ ಐತಲ್ರಿ ಅವ್ರ ಮನೆ. ಹೌದು, ಇಲ್ಲೇ ಐತಲ್ಲ. ಅದಕ್ಕೆ ಚಲೋ ದಿನ ನೋಡ್ಕೊಂಡ ಬರ್ರಿ ನೋಡಾಕ ಕರೆಸ್ತಾರ. ಈಗ ನೀವು ಯಾವಾಗ ಇದು ಬರ್ತೀರ, ಒಂದಿನ ಮುಂಚೆ ಕರೆಸ್ತಾರ ಏನು ಅವತ್ತ? ನಾವು ಬರೋ ದಿನ ಕರೆಸ್ತಾರ. ಯಾಕೆ ಕರೆಸ್ತಾರ? ಅಲ್ಲಿ ಒಬ್ರು ಕರ್ಸಿದ್ರ ಒಬ್ರು ಸಿಟ್ಟ. ಇಲ್ಲ ಇಲ್ಲೇ ಒಬ್ರನ್ನ ಚಲೋ. ಅಯ್ಯೋ ನನ್ನ ಕರ್ಸಿ ಬಡ ಬಡ ಮಾಡ ತೆಗಿ ಚಲೋ ಮದ್ವಿ. ಅದಕ್ಕೆ ಅವ್ರ ಜೋಡಿ ಮಾತಾಡಿ ನಂದಿದ್ದಾವ ಮುಂದೆ ಮಾತಾಡಿದೇನೋ ಮತ್ತೆ ಮಿಸ್ಕಾಲ್ ಕೊಟ್ಟ. ನಾವು ನೋಡೇ ಇಲ್ಲ ನೀವು. ಮತ್ತೆ ಈಗ ಮಾಡ್ಯಾರಲ್ರಿ ಮತ್ತೆ ಹೊಳ್ಳಿ. ಈಗ ನಾ ಇಲ್ಲಿ ಬರ ಮಿಸ್ಕಾಲ್ ಕೊಟ್ಟಿದ್ರೆ ಹೊಲ್ಬಂಡಿ ಹಚ್ಚಿದಾವ. ನಾ ಹಚ್ಚಿದ್ದಿ ಅವ್ ಎತ್ತಿಲಿಲ್ಲ, ಪೇಷಂಟ್ ನೋಡಾಕ್ತಿದಂತವ. ಅದಕ್ಕೆ ನೀ ಹಚ್ಚಿದ್ವಿ ಅಕ್ಕ, ನಾ ಎತ್ತಿಲ್ಲ, ನಾನು ಮಿಸ್ಕಾಲ್ ಕೊಟ್ಟಾಗ ನೀ ಎತ್ತಿ ಹಚ್ಚಲಿಲ್ಲ ಅವಾಗ ಅಂತಂದವ. ಅದ ಅವ್ರು ಮಾತಾಡಿ ಆ ಕಡೆ ಕಾಣಿಸ್ತೀವ. ಮೊನ್ನೆ ನಾವೆಲ್ಲ ಗೋಧಿ ನೋಡಿದ್ದಿಲ್ಲ, ಮತ್ತೆ ಬುಚ್ಚು ಬುಚ್ಚು ಆಗಿದ್ದೀರುವ ನುಸಿ ಎಲ್ಲ. ನೋಡ್ರಿ, ಮತ್ತೆಲ್ಲ ತೆಗದು ಮತ್ತೆ ಕುಡಿ ಹಾಕಿ ಸತ್ತಿಲ್ರಿ ಅವು. ಇನ್ನ ಬುಚ್ಚು ಬುಚ್ಚ ಇದು ಮಾಡಿದಿರಿ. ಎಲ್ಲ ಸಾಣಿಗೆ ಹಾಕಿ ಸಾಣಿಸಿದಿರಿ ಇಷ್ಟತನ. ಅಷ್ಟು ಅವೇನು ಭಾಳ ಇದ್ದಿಲ್ಲಲ್ರಿ, ಒಂದು 5-6 ಕಿಲೋ ಅದಾವ. 6 ಕಿಲೋ ಅಷ್ಟು ಬೀಸ ಬಿಡ್ತೀವ್ರಿ. ಆತು ಮುಗಿದ್ತೀವಿ. ಎಲ್ಲ ನೀರ ಹಾಕಿ ಸಾಣಿಸಿದೆ. ಎಕಡೆ ಹೋಲ್ಲ, ಎಲ್ಲ ಅಲ್ಲೇ ಬಿದ್ದು ಸತ್ತು ಅಷ್ಟು. ಮತ್ತು ಒಂದು ಅದಾವ ಅಲ್ಲೇ ಮ್ಯಾಗಿಟ್ಟು ಬಂದೀವಿ. ಏನ್ ಮಾಡ್ರಿ, ಸುದ್ದಿ ಬರ್ತೈತ್ಲೆ ಒಂದ್ ಕಟ್ಟ ತಗೊಂಡ ಪುಡಿ ಹಾಕಿಟ್ಟು ಅಷ್ಟ ಮಾಡ್ತೀನಿ ರೀ. ನಾನು ಹಾಕ್ತೀನಿ ರೀ ಸಲ ಪುಡಿ. ನಾನು ಕೈ ಆಡ್ಸಿರ್ತೀನಿ ರೀ. ಏನ್ ಇರ್ಲಕ್ಕ ಎಲ್ಲ ಸುರುದ ಪುಡಿ ಉದುರ್ಸಿ ಇಟ್ಬಿಡ್ರಿ. ಮತ್ತೇನ್ ಕೆಲಸ ಇಲ್ಲ. ಅದು ಅಷ್ಟ ಮಾಡ್ತೀನಿ ರೀ ಸಲ. ನಮ್ಮ ಮನೆ ಉಪ್ಪು ದಿನ ಗೋಧಿ ಒಂದು ಕಟ್ಟ ಗೋಧಿಕ ನುಸಿ ಬೀಸಾಗಿದ್ದು ಚುಲುಗ್ ಮೇಲೆ ಮುಖ ಒಳಗ ಒಂದ್ ನುಸಿ ಇಲ್ಲ. ಬಾಯಿ ಬೀಚ್ ತೆಳಗ್ ಸುರಿದ ಕೆರಂದು ಎಲ್ಲ ಚೆನ್ನಾಗಿ ಮಾಡಿ ಪುಡಿ ಕಲಿಸಿ ಬಾಯಿ ಹೊಲದ್ ಇಡ್ಬೇಕಾದ್ರ, ಬಾಯಿ ಕಟ್ಟಿ ಇಡ್ಬೇಕಾದ್ರೆ ರಾತ್ರಿ 7 ಆಯ್ತು. ಬುಧವಾರ ಇತ್ತು. ಬುಧವಾರ ಅವತ್ತು ನಮ್ಮ ಮನ್ಯಾಗ ಇದ್ದಿದ್ರಿ ಬೀಸ ಅವ್ರು ಕೆಲ್ಸಕ್ಕೆ ಹೋಗಿದ್ರು. ಹೌದ್ರಿ. ನಾವು ಹೋಗಿ ಕೂತಿಂದ ಬಂದ್ರವ್ರು. ಯಾರು ಲೇಟ್ ಆಗತ್ತೆ ಬೈತಾರ. ಬೈತಾರ್ರಿ. ನಿನ್ಗೆ ಯಾರು ಹೆಚ್ಚಿಗೆ ಕೆಲಸ ಮಾಡಂತಾರ. 2-3ಕ್ಕೆ ಬರಂಗ ಮಾಡಿ ಅನ್ನತಾರನ್ರಿ. ಯಾವ ದುಡಿ ಗಳಿಸಿ ಏನ್ ಮಾಡಿ. ಹೌದ್ ಬಿಡ್ರಿ. ಮತ್ತೆ ಇಷ್ಟ ಮಾಡಿದ್ರಿ ಏನ್ ಮಾಡೋದ್ರಿ? ಆರೋಗ್ಯ ತಪ್ಪಂದ್ರೆ ಅವಾಗ ಏನ್ ಮಾಡೋದ್ರಿ? ಯಾರು ನೋಡ್ರಿ? ನಮ್ಮನ್ನ ಯಾರು ನೋಡಂಗಿಲ್ಲ. ಆರೋಗ್ಯ ತಪ್ಪಂದ್ರೆ ಎಲ್ಲ ನೋಡ್ಕೊಂಡು ನಾವ್ ಮಾಡ್ಕೋಬೇಕ್ರಿ. ಸರಿ ಚಲೋ ಇದ್ರ ನೀ. ಹೌದೌದ್ರಿ. ಸರಿ ಕೆಡಿಸ್ಕೊಂಡ್ ಕೆಲಸ ಮಾಡಿ ಏನ್ ಮಾಡ್ತಿ? ಏನ್ ಮಾಡ್ದೈತ್ರಿ? ಹೌದ್ರವಾ ಇವ
ದಿನ ಅದನ್ನ ಹೇಳ್ತಾರ ನಾವು ಹ್ಞೂ ಅಂತೀನಿ ಮತ್ತು ನಂದನ ಮಾಡ್ತೇನೆ. ನಿಮಗೆ ಅನ್ಕ ಸ್ವಲ್ಪ ಅಂದ್ರೆ ಒಂದು 2 ಮನೆ ಬಿಟ್ಟರೆ ಹೇಳಿ ನಡ್ದೈತಿ. ಆತಕ ಇನ್ನು ಮುಂದಿನ ತಿಂಗಳದಾಗ ಆಕಿ ಅಜ್ಜಿನ ಹೊಕ್ಕ ಅಜ್ಜಿನ ಮತ್ತಗ ಅಲ್ಲಿ ಮತ್ತೊಬ್ರು 3 ಮಂದಿ ಅದಾರ ಬಾಂಡೆ ತಿಕ್ಲಾಕಿ 800 ರೂಪಾಯಿ ಮತ್ತೆ ಕೊಟ್ಟ ವಾಲಿ ಅದು ಕೇಳುವಳಾಕಿ ಆ ಸಂಗೀತ ಅದಲ್ಲ ಅವ್ರ ಒಣತಿ ನೆಗೆ ಇನ್ ಮ್ಯಾಗ ಮಾಡ್ತಾರ ಅಂತ ನಾ ಮಾಡೀನಿ. ಇಲ್ಲಿ 18 ತಾರೀಕಿಂದ ಮಾಡನಿ ಅಂತ ನಾಕತ್ತ ಕಡಿ ಒಂದು 2-3 ತಿಂಗ್ರಿ ಮಾಡು. ಆಯ್ತು ಮಾಡ್ರಿ ನಡೀತೈತಿ. ನಿಮಗೆ ಬಿಡಂಗಿಲ್ಲ ಯಾರು ವಾಲಿ ಅಂದ್ರೆ ಕೇಳುವಳ. ಮಾಡಿ ಸೀರೆ ಕೊಟ್ಟ ತೊರಿಯರ್ ಕೊಟ್ಟ ಬಾಜು ಕೈತಿ ಇಲ್ಲಿ ಬಾಜು ಇಲ್ಲಿ ಹಾಕಿರ್ಲಿಲ್ಲ ಪಿಕೋ ಪಾಲ್ ಮಾಡಿ ಕೊಟ್ಟ. ಅವ್ವ ಅವ್ರು ಮಾಡ್ತಾರನ್ರಿ ಪಿಕೋ ಪಾಲ್ ಮಾಡಿಸ್ಕೊಟ್ರ? ಮಾಡ್ಸ್ಯಾರ. ಚಲೋ ಬಿಡ್ರಿ. ನಮ್ಮ ಅಂಟಿಯರ್ ಸೀರೆ ಹೆಂಗೈತಿ ಹೇಳ್ರಿ, ಎಷ್ಟು ಚಂದ ಐತಿ ಕಲರ್. ಮಸ್ತ್ ದೀಪಾವಳಿ ಆಫರ್ ಕೊಟ್ಟಾರ್ರಿ ಅವ್ರಿಗೆ. ಮಸ್ತ್ ಐತ್ರಿ ಸೀರೆ, ಎಷ್ಟು ಚಂದ ಐತಿ ನೋಡ್ರಿ. ಹಿಂಗೈತಿ ಸೀರೆ ಪೂರ ಹಿಂಗೈತ್ರಿ. ಇದು ಬ್ಲೌಸ್ ಪೀಸ್ ರೀ. ಹೆಂಗೈತಂತ ಕಮೆಂಟ್ ಮಾಡಿರಿ. ಸೀರೆ ಹಿಂಗೈತಿ ನೋಡ್ರಿ. ನಾನು ಸೀರೆನ ಆಕಿಗೆ ಹೋಗಿ ಕೊಟ್ಟೆ. ಆಕಿಗೆ ನಮ್ಮ ಹೆಸರಾಗ ಒಂದು ಕೊಟ್ಟಿದ್ರು, ಅಲ್ಲಿ ನಮ್ಮ ತಂಗಿಯಾರ ಒಂದು ಕೊಟ್ಟಿದ್ದಾರೆ. ಕೂಡ ನಾವು 2 ಅದಲ್ಲ ಆಕಿ ಜೋಡಿ ಮೇಲೆ ಉಡಾಕ ಆಗವು. ಹೌದ್ರಿ. ನನಗೂ ಅಂತಾವ್ ನಾವು ಹುಟ್ಟಿನ ನೀನು ಉಟ್ಕೊಂಡ್ ಬಂದಿದ್ದೆಲ್ಲ ಮನೆ ಚೆಕ್ಸ್ ಒಳಗೈತೆ ಅದು ಆಕಿ ನಮ್ಮ ತಂಗಿನ ಕೊಟ್ಟಾಳ. ಮತ್ತ ನನಗೂ 2 ಅದಾವ. ನಾವು ಹುಟ್ಟು ಹೇಳಿ ನನಗೆ ಜೋಡಿ ಮೇಲೆ ಕೊಟ್ಟಿದ್ದಾಳ ಆಕಿ. ಚಲೋ ಅಲ್ರಿ. ನೋಡ್ರಿಪ್ಪ ಬಿಸಿಲು ಎಷ್ಟೈತಿ. ಸೂರ್ಯ ಅಲ್ಲದ ನೆತ್ತಿ ಮ್ಯಾಗ ಬಂದನ ಸೂರ್ಯ, ನೆತ್ತಿ ಮ್ಯಾಗ ಹೊಳ್ಳಿ ಹೋಗ್ಯಾನಿ. ಹೊಳ್ಳಿ ಹೊಂಟಾನ್ರಿ ಸೂರ್ಯ ಆಲೆ ನೋಡ್ರಿ. ನೋಡ್ರಿ ಸ್ವಲ್ಪ ರಾಜಗಿರಿ ಪಲ್ಯ ಇತ್ತು. ರಾಜಗಿರಿ ಪಲ್ಯ ಮಾಡಾತೀನಿ ಊಟಕ್ಕೆ ಮಧ್ಯಾಹ್ನದಾಗ. ಅವಿನ ಬದ್ನಿಕಾಯಿ ಪಲ್ಯ ಇತ್ತು ರೀ, ಅದನ್ನ ಬಿಟ್ಟಿದ್ದೆ. ಇದು ರಾಜಗಿರಿ ಪಲ್ಯ ಮಾಡಾತೀನಿ. ಸ್ವಲ್ಪ ಐತ್ರಿ ಅದು. ಮೊನ್ನೆ ನಿನ್ನೇನೋ ಪುಡಿ ತಗೊಂಡು ಹಾಕೊಟ್ಟಿದ್ದೆ. ಇವತ್ತೊಂದು ಇಷ್ಟ ಅದನ್ನು ಹಾಕಿ ಫ್ರೈ ಮಾಡಿದ್ದೆ ಅಂತಂದು ಹಾಕಾತೀನಿ. ನೀವೇನು ತಿಂಗಳು ದೊಮ್ಮಕ್ಕ ಮಾಡ್ತೀರೇನ್ರಿ ಸಂತಿ? ತಿಂಗಳ ತರ್ತೀರಿ ಆದಾಗ ಸುಮ್ಮ ಮಕ್ಳಿಗೆ ತಿಂಗಳದ್ದು ಮಾಡ್ಬೋದು. ತಿಂಗಳು ಮಾಡ್ತೀರಿ. ನಡುಕ ತರ್ತೀರಿ ಎಲ್ಲ ಸಾಮಾನು. ಏನು ಆಗುತ್ತೆ ಖಾಲಿ. ಒಂದು 5 ಕಿಲೋ ಸಾಕ್ರಿ, ಒಂದು 2 ಕಿಲೋ ಇದು ಶೇಂಗಾ 3 ಕಿಲೋ ಹೆಸರು, ತೊಗರಿ ಬ್ಯಾಳಿ ಒಂದು 2 ಕಿಲೋ. ನಾವು 1 ಕಿಲೋ 1 ತಿಂಗಳು ನೋಡಿ ನಮಗೆ ತೊಗರಿ 1 ಕಿಲೋ ತೊಗರಿ 1 ತಿಂಗಳು ಬರ್ತಾವೆ. ನಾವು 1 ದಿನ ಮಾಡಿದ್ರೆ 2 ದಿನ ಉಂತಾರೆ ನಮ್ಮ ಮನೆ ಸಾರು ನಡೀತಿದ್ದಂತಂದು. ಕಾಳು ಏನು ಮಾಡ್ತೀವಿ ಉದುರು ಒಣಗಿ ಮಾಡಿಬಿಟ್ಟಿರುತ್ತೆ. ಜಾಸ್ತಿ ಉದ್ರೆ ಮಾಡ್ತಿರಲ್ಲ ನಾವು. ಹೆಸರು ಕಾಳು ಕಾಳು ಮುಗ್ನಿ ಬ್ಯಾಳಿ ಬ್ಯಾಳಿ ಹೇಳಿರಲ್ಲ ಮನೆ ಬ್ಯಾಳಿ ಮುಗ್ನಿ ಬ್ಯಾಳಿ ಅಂದ್ರೆ ಅದಕ್ಕೆ ಎದಿ ಪರಿ ಏನು ಉರಿಯಂಗಿಲ್ಲ. ಉರಿಯಂಗಿಲ್ಲನ್ರಿ? ಹೌದ್ರಿ. ಮುಗ್ನಿಗೆ ಎದಿ ಉರಿಯಂಗಿಲ್ಲ. ಮತ್ತೆ ತೊಗರಿ ಬ್ಯಾಳಿಗೆ ಅದು ಎದಿ ಉರಿಬೇಕು. ತೊಗರಿ ಬೇಳೆ ಹೌದು. ಮತ್ತು ಹೆಸರು ಉರಿಯಂಗಿಲ್ಲ. ಹೆಸರು ಉರಿಯಂಗಿಲ್ಲ. ತೊಗರಿಬೇಳೆ ಅಷ್ಟೇ ರೀ ಎದಿ ಉರಿತೈತಿ ಮನುಷ್ಯ. ಅದ್ರ ಸಂಬಂಧ ತೊಗರಿಬೇಳೆ ಭಾಳ ಆಗ್ತೈತಿ. ಇವು ಹೆಸರು ಬೇಳೆ ಅದು ಚಲೋ ಅಂತಾರೆ. ಹೆಸರು ಬೇಳೆ ಅವು ಚಲೋ ರೀ ಜೊತೆಗೆ. ಅವು ಏನೂ ಪಿತ್ತಾಗಲ್ಲ, ಏನಾಗಲ್ಲ ಜಾಸ್ತಿ. ಇನ್ನೂ ತೊಗರಿಬೇಳೆ ಏನೋ ಪಿತ್ತಾಗೋದು ಎದಿ ಉರಿದಾಗುತ್ತೆ ರೀ. ನಾವು ತೊಗರಿಬೇಳೆದ ಸಾರು ಮಾಡ್ಬಿಡ್ತೀವಿ. ಸಾರನ್ನ 2 ದಿನಕ್ಕೊಮ್ಮೆ ಅಂತಾರೆ. ಸಕ್ಕರೆ ಇದ್ದಿಲ್ಲ, ಸಕ್ಕರೆ ತಗೊಂಡೆ ಅದಕ್ಕೆ ಸಂಗೀತ ಮಾಡಬೇಕು. ಹೌದ್ರಿ. ತಾಂಡಗಳು ಅದಾವೆ ಎಲ್ಲ ಹತ್ತವ. ಅಲ್ಲಿ ಬಿಟ್ಟು ಸೀದಾ ಇಲ್ಲೇ ಬಂದೈತೆ ನೋಡ್ರಿ ಅದು. ಅದು ಬಿಟ್ಟು ಸೀದಾ ಇಲ್ಲಿಗೆ ಬಂತಂದ್ರೆ ಅದು ಎಷ್ಟು ನೆನಪಿಟ್ಕೊಂಡಿರ್ಬೇಕು ದಾರಿ. ನಮಗೆ ಹಿಂಗೆ ಇಲ್ಲೇ ಒಂದು ಸಂಧ್ಯಾಕ್ಕೆ ಹೊಳೆದ್ರೆ ಗೊತ್ತಾಗಂಗಿಲ್ಲ ಎಲ್ಲಿ ಬಂದೀವಿ ಅಂತಂದು.
ಅದು 2-3 ಸಲ ಹೋದಾಗ ಅಷ್ಟೇ ಗೊತ್ತಾಗತ್ತೆ ರೀ ನಮಗೆ. ಒಂದು 2-3 ಸಂದಿ ಹಿಂಗೆ ಹೊಳಿದ್ರಿ ಎಲ್ಲಿ ಬಂದೀವಿ ಅಂತೀವಿ ನಾವು, ಗೊತ್ತೇ ಆಗಂಗಿಲ್ಲ. ಫಸ್ಟಿಗೆ ಬಂದಿದ್ದಲ್ಲ ಇಬ್ರಾಂಪುರ ಕಡೆ, ಆ ಕಡೆ ಗಣೇಶ್ ನಗರ ದಾಟಿ ಬಿಟ್ಟಿದ್ದಾರೆ. ಬೈಪಾಸ್ ಕಡೆ ಹೋಗ್ತೀವಿ. ಹೌದಾಡ್ರಿ ಇಬ್ರಾಹಿಂಪುರ ಕಡೆ ಐತಲ್ಲ ಗಣೇಶ್ ನಗರ. ಆಗಕ್ಕೆ ಸೂರ್ಯ ಮುಳುಗವ. ಹೌದ್ರಿ. ಮತ್ತು ಅಲ್ಲಿದ್ದು ಗಣೇಶ್ ನಗರದಿಂದ ಗಾಳಿ ಚಿಕ್ಕ ನೋಡ್ಕೊತ ಬರ್ಬೇಕು. ಹಾಂ ಹೇಳಿದ್ರು ಹೌದ್ರವ ಇವ್ವ. ಗ್ಯಾಸ್ ಆಗಿತ್ತು ಮುಂದೆ ಜಡ್ಪಿ ಕ್ರಾಸ್ ಐತ್ಲ. ಜಡ್ಪಿ ಕ್ರಾಸ್ ಅಲ್ಲಿ ಬಂದೆ ಬರೋಣ ಎಲ್ಲ ಕಡೆ ಲೈಟ್ ಹೊತ್ಬೇಕು. 7 ಅಷ್ಟು ಲೇಟ್ ಆಗಿರಿ. ಈ ಕಡೆ ಹುಡ್ಕೋದ್ ಕಡೆನೂ ಹೊತ್ತಿದೆ, ಹುಡುಗರು ಅಕ್ಷಿ ಕಡೆಗೂ ಹೊತ್ತಿದೆ. ಹ್ಞೂ ರೀ. ಮತ್ತ ನಾ ಯಾಕಡೆ ಹೋಗ್ಬೇಕು. ಹೌದ್ರಿ, ದಿಕ್ಕ ಗೊತ್ತಾಗಂಗಿಲ್ಲ ಹಂಗೆಲ್ಲ ಲೈಟ್ ಹಾಕಿದ್ರೆ. ಕೋರ್ಟ್ ಬರ ಈ ಕಡೆ ಬರ ಜಡ್ಬಿ ಕ್ರಾಸ್ ಬರೋದು. ಏನು ಹಿಂಗೆ ಮಾಡಾಕತ್ತು. ಮತ್ತೆ ಈ ಕಡೆ ಏನು ಮಾಡಿದೆ, ಒಂದು 2-3 ಸರಿ ಹಂಗೆ ಅಡ್ಡಾಡ. ಮತ್ತೆ ಕೇಳಿದೆ ಹೋಗ್ರಿ ಅದೇ ಅಡ್ಡಾಡಿಲ್ಲ 5 ತಾಸು 6 ತಾಸು. ಭಾಳ ಹಂಗಾಗಿ ಯಾರು ರೋಡಿಗೆ ಹೋಗಿರ್ತಾನೆ ಅದ್ರ ರೋಡಿಗೆ ಬರ್ತೀನಿ. ಹೌದು, ಯಾರು ರೋಡ್ಗೆ ಹೋಗಿರ್ತಿಲ್ಲ ಅದು ಗೊತ್ತಿಟ್ಕೋಬೇಕು. ಬರಾಕ ಯಾರ ಜೊತೆ ಇರಲಿಲ್ಲ ಅಂದ್ರೆ ಹಂಗೆ ಆಗುತ್ತೆ. ಈಗ ಮನೆ ನಮ್ಮ ಮನೆಯವ್ರು ಏನು ಮಾಡ್ಯಾರ, ಈ ಕಡೆ ಬರೋಕ್ಕೆ ಗಾಂಜಿ ಚೆಕಿಂಗ್ ಕಡೆ ಬರೋದು ಬಿಟ್ಟು ಆ ಕಡೆ ಸ್ಟೇಷನ್ ಕಡೆ ಹೋಗ್ತಾರೆ. ಮನೆಗೆ ಬರಾಕ ಯಾವಾಗ ಇದು ಇದೇ ಒಂದು 2 ತಿಂಗಳ ಮೇಲೆ ಅದ ಲೈಟ್ ಗೊತ್ತ ಲೈಟ್ ಹತ್ತವ್ರಿ ಗೊತ್ತಾಗಂಗಿಲ್ರಿ ಯಾಕಡೆ ಹೋಗ್ಬೇಕು ಯಾಕಡೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ರಿ. ಗದಲ ಹಿಕ್ಕಟ್ಟ ನೋಡಿ ಎಲ್ಲಿ ಹತ್ತೈತಿ ಹೋಗ್ಯಾರ. ಗೋಲ್ ಗುಂಟು ಇದು ಗೊತ್ತು, ಗೇಟ್ ಅವಾಗ ಮತ್ತು ನಾ ಈ ಕಡೆ ಸ್ಟೇಷನ್ ಕಡೆ ಬಂದಿಲ್ಲ ಅಂತಂದು ನನ್ನ ಮಾತು ಹೊರಮಿಸ್ ಹಿಂಗೆ ಹಾಕೋರ ಕನ್ಫ್ಯೂಸ್ ಸಂಜೆ ಆಗಿಂದ ಭಾಳ ಕನ್ಫ್ಯೂಸ್ ಆಗ. ಇವು ಚಲೋ ಬರತ್ತೀರಿ ಚಪಾತಿ ಸ್ವಲ್ಪ ಹಿಂಗೆ ಬರಾಕತ್ತ. ಇನ್ನು ಅದು ಹಿಟ್ಟು ಬೀಸ್ತೇವಲ್ಲ ಅದು ಹೆಂಗೆ ಆಗುತ್ತೆ ಯಾರಿಗೆ ಗೊತ್ತು. ನೀವೇ ಬೀಸ್ರಿ, ನಾನು ಹೋಗ್ತೇನೆ ರೀ ಬೀಸ್ಕೊಂಬರಕ್ಕೆ. ಇವ್ರು ಏನು ಮಾಡ್ತಾರೆ ಯಾರಿದು. ಹೌದು, ಇವು ಯಾಕೆ ಬೆಳಗಾದ ನೋಡಿ. ಹೌದಿಲ್ರಿ, ಇವು ಭಾಳತ್ತನೇ ಇಡಬಾರ್ದನ್ರಿ ಇದು ನಾದಿ. ಅದು ಜಿಗಿ ಸಾಯಕ್ಕೆ ಆಗ್ತದೆ. ಭಾಳತ್ತನೇ ಇಡಬಾರ್ದು ಇದು ನಾದಿ. ಒಂದು 60 ತಾಸು ಭಾಳ ನೋಡ್ರಿ. ಅವಾಗ ಅಂದ್ರೆ ಮತ್ತೆ ನೀವು ನಾ ಮುಂಜಾನೆ ನಾತಿದ್ನಿಲ್ರಿ 2 ಉಳಿದ ಚಪಾತಿ ಅದು ಉಳಿತಿತ್ತಲ್ಲ ಅದೇನು ಅನಿಸ್ತಿದ್ದಿಲ್ರಿ. ಬೆಳಗ್ಗೆ ಒಳಕ್ಕೆ ಗಿರಣಾಗ ಮಿಸ್ಟೇಕ್ ಇರ್ಬೇಕು ಅನ್ಸ್ತಿತ್ತು ನನಗೆ. ಎದ್ರ ಮೇಲೆ ಹಾಕ್ಯಾರೋ ಏನೋ ಅವರು. ಇಷ್ಟು ದಿನ ಚಪಾತಿ ಚಂದ ಬಂದಾವಲ್ರಿ. ಅಂದ್ರೆ ಇದ್ನಾಗ ಅಂದ್ರೆ ಮುಸ್ರಿ ಪಸ್ರಿ ಹೊಡಿತಿರ್ತಾರಲ್ಲ, ಜ್ವಾಳದ ಹಿಟ್ಟ ಹೊಡೆಯಂಗಿಲ್ಲ. ಜ್ವಾಳದ ಇದ್ರ ಮೇಲೆ ಕಲ್ಲಿನ ಮೇಲೆ ಇದು ಗೋಧಿ ಕಲ್ಲಿನ ಮೇಲೆ ಹೊಡೆದಿರ್ತಾರ ಅವ್ರು. ಅದ್ರ ಮೇಲೆ ನಾವು ಹಾಕೋಣ ಇದು ಜಿಗಿ ಎಲ್ಲ ಇದು ಹೋಗ್ಬಿಡ್ತೀವಿ. ಈ ಬಾರಿಕೆಲ್ಲ ಮಾಡಿದ್ಲಾಕ ಎಲ್ಲ ಒಂದು ಕಟ ಗೋಧಿ ಅದು ಅದು ರೀ. ಗೋಧಿ ಎಷ್ಟು ಜಲ್ದಿ ಅದು ನಮಗೆ ಸಲ ಜಲ್ದಿ ಅದ ಈ ಸಲ. ಜ್ವಾಳ ಸುಟ್ಟಿ ಬರ್ತಾರ ಈಗ ಒಂದು ತೊಗೊಂಡಿತ್ತು ಅದ ರತ್ನಾಪುರ ಅಂತ ನಾನು ಕೊಟ್ಟಿದ್ದು. ರತ್ನಾಪುರ ಒಂದು 4 ತಿಂಗಳು ಆಗ 6 ತಿಂಗಳು ಆಗೈತೆ. ನೀವು ಆಗಿರ್ಬೇಕು ಆಗೈತೆ 6 ತಿಂಗಳು ನೆನಪಿಲ್ರಿ ನನಗೆ. ಗೋಧಿ ಶಿವನಂಗೂ ನೆನಪ ಇಲ್ಲ. ಅದ್ರಾಗ ನಮ್ಮ ಒಂದಿವ್ಸ ನಡಕಿದ್ದು 1-5 kg ಬಿಸಿವಿ ಚಲೋ ಮಸ್ತ್ ಬಂದಲ್ರಿ. ಅಂತ ಮಸ್ತ್ ಬಂದು ಚಪಾತಿ. ಎಷ್ಟು ಮಸ್ತ್ ಇದ್ದವು ರೀ ಚಪಾತಿ. ಹಿಂಗೆ ಹಿಂಗೆ ಮೆತ್ತಗೆ ರೇಷ್ಮೆ ಮೆತ್ತವಾಗ ನೋಡ್ರಿ. ಈಗ ನಳ ಬಂದಾವು, ಈಗ ತುಂಬಾಕೊಂತೀವಿ ನಾವು ನೀರು. ಸಣ್ಣ ಬಿಟ್ಟತೆ ಸಣ್ಣದವು ನಳ. ಯಾಕ ಏನು ಭಾಳ ಸಣ್ಣದವ್ರಿ ನಳ. ಬಡ ತುಂಬವಲ್ಲು. ಇಲ್ಲಿ ದೀಪ ಹಚ್ಚಿದೀವಿ ರೀ. ಇಲ್ಲಿ ಈಗ ಹಚ್ಚಿದೀವಿ ನೋಡ್ರಿ ದೀಪ. ನಾಳೆ ಇರ್ಬೇಕಲ್ಲ. ಹೌದು, ನಾಳೆ ಸ್ಲ್ಯಾಬ್ ಹಾಕ್ತಾರಂತ. ಚಲೋ ಆಗುತ್ತೆ. ಹೌದು. ಅಲ್ಲ ಅಂದ್ರೆ ನಳ ಇದ್ರೆ ಚಲೋ ಆಗುತ್ತವಲ್ಲ ಅದಕ್ಕಂದೇನ. ನಳ ಇದ್ರೆ ಮಸ್ತ್ ಅಕ್ಕ ಸ್ಲ್ಯಾಬ್ ಹಾಕಕ್ಕೆ. ನೋಡ್ರಿಪ್ಪ ಇಲ್ಲಿ ಸ್ವಲ್ಪ ಹೊರಗೆ ಹೋಗೈತಿ, ಹಿಂಗಾಗಿ ರೆಡಿ ಆಗೀನಿ. ಇಲ್ಲಿ ಹೊರಗೆ ಹೋಗಿ ಬರ್ತೀವಿ ರೀ. ಆತನ ಬಿಯೋ ಅದೇ ಹಾಕೋಬೇಕಿಲ್ಲ ಡೈಲಿ ಉಡೋ ಶರ್ಟ್ ಏನಾಗುತ್ತೆ. ನೀನು ಹೋಗೋಣ ನಡಿ. ಬಡ ಹಾಕೋ ಶರ್ಟ್.
ನೋಡಿರಿ ಫ್ರೆಂಡ್ಸ, ನಾನು ಹೊರಗೆ ಹೋಗಿ ಬಂದು ಈಗ ಸ್ವಲ್ಪ ನಾಳೆ ಇಡ್ಲಿ ಮಾಡ್ಬೇಕಂತಂದು ಇಡ್ಲಿ ಹಾಕೀನಿ ರೀ. ಆ ಉದ್ದಿನಬೇಳೆ ಅದ್ರ ರುಬ್ಕೊಂಡು ರವೆ ಅದು ಮಿಕ್ಸ್ ಮಾಡಿ ಇಟ್ಟೇನಿ ರೀ. ಆಮೇಲೆ ಇಲ್ಲಿ ರಾತ್ರಿ ಸ್ವಲ್ಪ ಬರೀ ಅನ್ನ ರೈಸ್ ಮಾಡ್ಬೇಕಂತಂದು ಅಕ್ಕಿ ಸ್ವಲ್ಪ ನೋಡಿಟ್ಟೇನಿ ನೋಡ್ರಿ. ಇಲ್ಲಿ ಕುಕ್ಕರ್ನೇ ಹಾಕಿಟ್ಟಿನಿ. ಇನ್ನು ಕಟ್ಟಿನ ಸಾರು ಐತ್ರಿ, ಹೀಗಾಗಿ ಸ್ವಲ್ಪ ಅನ್ನ ಮಾಡಿಬಿಟ್ರೆ ಆತಂತಂದು ಅನ್ನಕ್ಕೆ ಇಡಾತೀನಿ ರೀ ಕುಕ್ಕರ್ನಾಗ. ಸಾರು ಕಟ್ಟಿನ ಸಾರು ಹಾಕೊಂಡಿ, ಕಟ್ಟಿನ ಸಾರು ಉಪ್ಪಿಟ್ಟಲ್ಲ ಅನ್ನ ಹಾಕೊಂತಿ. ಅನ್ನ ಸಾರು ಬರೋಬ್ಬರಿ ಯಾವ್ದು ಸಾರು ಖಾಲಿ ಮಾಡ್ಬಿಡೋದು. ನಾಳೆಗೆ ಇಡ್ಲಿ ಸಾಂಬಾರು, ನಾಳೆಗೆ ಸಾಂಬಾರು ಮಾಡಕ್ಕೆ ಬರ್ತಿದ್ದು ಮತ್ತೆ. ಚಟ್ನಿ ಮುಂಜಾನೆ ಚಟ್ನಿ ಮಾಡ್ತೀನಿ. ಅಯ್ಯೋ ಹೊಡಿಯಂಗಿಲ್ಲ ನೋಡಿ ಪಪ್ಪ ಕಾಯಿ ಹೊಡಿತಾನ ಪಪ್ಪ ಬಂದೀಗ. ಅದಿಷ್ಟು ಹೊಡಿಬೇಕು ಕಾಯಿ. ಸ್ವಲ್ಪ ಖಾರ ಮಾಡಿ ಅಂದ್ರೆ ಮುಂಜಾನೆ ಬಡ ಜಲ್ದಿ ಚಟ್ನಿ ಹೇಳಿ ಮಾತಾಡು. ಸ್ವಲ್ಪ ಖಾರ ಮಾಡು. ಖಾರ ಮಾಡ್ತೀನಿ ಆ ಚಟ್ನಿ. ಮುಂಜಾನೆ ಹೊಡೆದು ಇಟ್ಕೊಂಡ್ವಿ ಅಂದ್ರೆ ಎಲ್ಲ ಪೀಸ್ ಮಾಡಿ ಇಟ್ಕೊಂಡ್ರೆ ಪಟ್ ಮುಂಜಾನೆ ಮಾಡಕ್ಕೆ ಬರ್ತೈತಿ. ಹೌದಿಲ್ಲ? ಇನ್ನೂ ಮಧ್ಯಾಹ್ನದ ಅನ್ನ ಐತಿ, ಇದಕ್ಕೆ ಹಾಕೈತಿ, ಇಡ್ಲಿ ಹಾಕಿರತ್ತ ಅನ್ನ ಹಾಕ್ಬೇಕು ನೋಡ್ರಿ. ಇಡ್ಲಿಗೆ ಮಸ್ತ್ ಹಾಕೋ, ಸೂಪರ್ ಹಾಕೋ. ಬಿಸಿ ಅನ್ನ ಐತಿ, ಬಿಸಿ ಅನ್ನ ಆಗಿತ್ತು ನೋಡ್ರಿ. ಹೌದು, ಕರ್ನಾಟಕ ನಿಂಬೆ ಹಣ್ಣು ಐತಿ. ಐತಿ ನಿಂಬೆ. ಕಟ್ಟಿನ ಸಾರನೇ ಹಾಕೋಬೇಕು, ನಿಂಬೆ ಮಸ್ತ್ ಆಗುತ್ತೆ. ಹೌದು. ಈ ಕಡೆ ಹಿಡಿ ಇಟ್ಟಿದ್ದೀನಿ. ಕಾಲು ನೋವಾಗ್ಬಿಟ್ಟಿದೆ ನನ್ನ ಮೊಣಕಾಲು. ಈ ಥಂಡಿ ಹಿಡಿದೈತೇನೆ. ಚಪ್ಪಲ್ ತೆಗಿಬೇಕು ಈಗ ನಾನು ಹಾಕ್ಕೊಳಕ್ಕೆ. ಹೌದು, ಅದಾವ ಇಲ್ಲಿ ಅದಾವ ಚಪ್ಪಲ್. ಅವ್ನು ತೊಳೆದು ಇಟ್ಕೊತೀನಿ ನಾಳೆ. ಇನ್ನು ಹೆಚ್ಕೊಂಬರ್ತೀನಿ ಇದ್ರಲ್ಲಿ ಹಾಲು. ನೋಡಿಲ್ಲ ಹೆಚ್ಚಾಗಿ ಅನ್ಕೊತೀನಿ. ಏನು ನೋಡೋದು ಏನಾಯ್ತಪ್ಪ ಹಿಂಗೆ ಇವತ್ತೇ ತೆಗೀಲಿ ಅದನ್ನ ಹೆಚ್ಚು ಬೇಕಂತಂದು ಹಿಂಗೆ ಹಚ್ಕೊಂಡೆ. ಸಾಕು, ಚಲೋ ಆಗುತ್ತೆ. ಬಿಗ್ ಬಾಸ್ ನೋಡ್ಬೇಕಂತೀನಿ. 9:30 ಸ್ಟಾರ್ಟ್ ಅಲ್ಲ. ಹಚ್ಚಿ ಟಿವಿ. ಲಿಂಬೆಹಣ್ಣು ಹಾಕ್ಲೆ ನಿನ್ನೆ. ಆಮೇಲೆ ಅದು ಸರಿ ಸರ್ ಹಾಕು, ರುಚಿ ಆಗುತ್ತೆ. ಬಿಸಿ ಅನ್ನ ಬಿಸಿ ಕಟ್ಟಿನ ಸಾರು ಊಟ ಮಾಡತ್ತೇನೆ ರೀ. ಅವಂಗೇನ ಅದು ಬೇಕಾದಂತ ಅದು ಊಟ ಮಾಡತ್ತಾನೆ. ರೊಟ್ಟಿ ಚಪಾತಿ ಏನು ಅಲ್ಲಂತ ಅವೇನ. ಫ್ರೆಂಡ್ಸ, ನಾನು ಊಟ ಮಾಡ್ತೀನಿ ರೀ. ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬರೀ ಎಲ್ಲರೂ ಊಟ ಮಾಡೋಣ ಅಂತ. ಕಡಿಮೆ ಆಗುತ್ತಿಲ್ಲ ಅದು. ನಿನ್ನೆ ಉರ್ಲಿಲ್ಲ, ಇವತ್ತು ಉರಿತು ನೋಡು. ಹೌದಿಲ್ಲ? ಆ ಬೆಳ್ಳುಳ್ಳಿ ಹಚ್ಕೊಂಡೇ ಇಲ್ಲ ಅದಕ್ಕೆ. ಕಡಿಮೆ ಆಗುತ್ತೆ. ನಾಳೆ ಕೂರು ಎದ್ದಿತ್ತು ರೀ ಅವನಿಗೆ, ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಚ್ಚೀನಿ. ನೋಡ್ಬೇಕು ಕಡಿಮೆ ಆಗುತ್ತೋ ಇಲ್ಲ. ನೋಡಿರಿ, ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಸ್ಕಿಪ್ ಮಾಡ್ದೆ ನೋಡಿರಿ ನನ್ನ ವಿಡಿಯೋ ಎಂಡ್ವರೆಗೂ ನೋಡಿರಿ. ಯಾರೆಲ್ಲ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ.